ಆತ್ಮೀಯ ಸ್ಪರ್ಧಾರ್ಥಿಗಳೇ, ಹೊನ್ನಸರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ. ನಾವು ಇವತ್ತಿನ ತರಗತಿಯಲ್ಲಿ ಪಂಪ ಪೂರ್ವಯುಗದ ಕೊನೆಯ ಕವಿಯಾದಂತಹ ಕವಿರಾಜ ಮಾರ್ಗಕಾರ ಈ ಕವಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಕೃತಿ ಕವಿರಾಜ ಮಾರ್ಗ. ಕವಿರಾಜ ಮಾರ್ಗ ಕನ್ನಡದ ಮೊಟ್ಟಮೊದಲ ಕೃತಿಯಾಗಿದೆ. ಇದು ದಂಡಿಯ ಕಾವ್ಯದರ್ಶದ ಸ್ವತಂತ್ರ ಅನುವಾದ ಕೃತಿಯಾಗಿದೆ ಎಂದು ಹೇಳಬಹುದು. ಕವಿರಾಜ ಮಾರ್ಗ ಎಂಬಂತಹ ಕೃತಿಯು ಒಂದು ಲಾಕ್ಷಣಿಕ ಗ್ರಂಥವಾಗಿದೆ. ಅಂದರೆ ಇದು ಒಂದು ಅಲಂಕಾರ ಗ್ರಂಥವಾಗಿದೆ ಎಂದು ಹೇಳಬಹುದು. ಕವಿರಾಜ ಮಾರ್ಗ ಹೆಸರೇ ಹೇಳುವಂತೆ ಕವಿಗಳಿಗೆ ಮಾರ್ಗ ತೋರಿಸುವಂತಹ ಒಂದು ಕೃತಿ ಇದಾಗಿದೆ. ಕವಿಗಳಿಗಾಗಿ ಬರೆದಂತಹ ಏಕೈಕ ಕೃತಿಯೇ ಕವಿರಾಜ ಮಾರ್ಗ ಎಂದು ಹೇಳಬಹುದು. ಈ ಕೃತಿಯ ಕರ್ತೃವಿನ ಬಗ್ಗೆ ಇಂದಿಗೂ ಕೂಡ ಜಿಜ್ಞಾಸೆ ಇದೆ. ಈ ಕೃತಿಯ ಬಗ್ಗೆ ಆಳವಾಗಿ ಅಧ್ಯಯನ ನಡೆಸಿದವರು ಎಂ.ವಿ. ಸೀತಾರಾಮಯ್ಯನವರು. ಇವರು ಈ ಕೃತಿಯ ಕರ್ತೃ ಶ್ರೀ ವಿಜಯ ರಾಷ್ಟ್ರಕೂಟರ ದೊರೆ ನೃಪತುಂಗನ ಬಳಿ ಇದ್ದನೆಂದು ಹೇಳಿದ್ದಾರೆ. ಕವಿರಾಜ ಮಾರ್ಗ ಎಂಬಂತಹ ಕೃತಿಯು ಕನ್ನಡ ಸಂಸ್ಕೃತಿ ಮತ್ತು ಇತಿಹಾಸದ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ಮೊದಲ ಕೃತಿಯಾಗಿದೆ ಎಂದು ಹೇಳಲಾಗಿದೆ. ಜೊತೆಗೆ ಕನ್ನಡ ಜನರ ಗುಣಸ್ವಭಾವ, ಸಂಸ್ಕೃತಿ, ಭೌಗೋಳಿಕ ಎಲ್ಲೆಯನ್ನು ಕೂಡ ಹೇಳುವಂತಹ ಒಂದು ಕೃತಿಯೇ ಕವಿರಾಜ ಮಾರ್ಗ ಎಂದು ಹೇಳಬಹುದು. ಸಂಸ್ಕೃತದಲ್ಲಿ ಇಲ್ಲದ ಚೆತ್ತಾಣ ಮತ್ತು ಬೆದಂಡೆ ಎನ್ನುವಂತಹ ಛಂದೋರೂಪಗಳನ್ನು ಕವಿರಾಜ ಮಾರ್ಗ ಎಂಬಂತಹ ಕೃತಿಯಲ್ಲಿ ಹೇಳಲಾಗಿದೆ. ಕವಿರಾಜ ಮಾರ್ಗದ ಪ್ರತಿ ಪರಿಚ್ಛೇದದಲ್ಲೂ ನೃಪತುಂಗ ದೇವಾನುಮತ ದುಪೆ ಕವಿರಾಜ ಮಾರ್ಗ ಎಂದು ಅಂತ್ಯವಾಗಿರುವುದು ಬಹಳ ವಿಶೇಷವೆಂದು ಹೇಳಲಾಗಿದೆ. ಕವಿರಾಜ ಮಾರ್ಗಕಾರ ಜೈನ ಮತೀಯನಾಗಿರಬೇಕು ಅಥವಾ ಇವನು ಜೈನ ಧರ್ಮಕ್ಕೆ ಸೇರಿದವನಾಗಿರಬೇಕು ಎಂದು ಹಲವಾರು ಜನರು ನಂಬಿಕೆ ಇದೆ ಎಂದು ಹೇಳಲಾಗಿದೆ. ದುರ್ಗಸಿಂಹನ ಪಂಚತಂತ್ರದಲ್ಲಿ ಮೊದಲ ಬಾರಿಗೆ ಶ್ರೀ ವಿಜಯನೇ ಕವಿರಾಜ ಮಾರ್ಗದ ಕರ್ತೃ ಎಂದು ಹೇಳಿರುವುದು ಕೂಡ ನಾವು ನೋಡಬಹುದು. ಚಿಟಗುಪ್ಪಿಯವರು ನೃಪತುಂಗನೇ ರಚನೆಕಾರ, ಅಂದರೆ ಕವಿರಾಜ ಮಾರ್ಗವನ್ನು ನೃಪತುಂಗ ರಚಿಸಿದ್ದಾನೆ ಎಂದು ಚಿಟಗುಪ್ಪಿಯವರು ಹೇಳಿದ್ದಾರೆ. ಕವಿರಾಜ ಮಾರ್ಗದಲ್ಲಿ ಒಟ್ಟು 237 ಪದ್ಯಗಳಿವೆ. ಅವುಗಳಲ್ಲಿ 98 ಪದ್ಯಗಳು ಸ್ವತಂತ್ರ ಪದ್ಯಗಳು, 21 ಮೂಲ ವ್ಯತ್ಯಾಸವುಳ್ಳ ಪದ್ಯಗಳು ಎಂದು ಹೇಳಲಾಗಿದೆ. ಇದರ ಕೆಲವು ಸಾಲುಗಳನ್ನು ನಾವು ನೋಡೋದಾದರೆ, ಸಕ್ಕದಮುಂ ಪಾಗದಮುಮದಕ್ಕುಂ ಬತೆದಂತೆ ಸಮರೆಪೇವಿಳ್, ಇದು ಬಹಳ ಪ್ರಮುಖವಾದ ಸಾಲು ಎಂದು ಹೇಳಲಾಗಿದೆ. ಕವಿರಾಜ ಮಾರ್ಗ ಕೃತಿಯಲ್ಲಿ ಮುಖ್ಯವಾಗಿ 3 ಪರಿಚ್ಛೇದಗಳನ್ನು ನೋಡಬಹುದು. ದೋಷಾಣು ನಿರ್ಣಯ, ಅರ್ಥಾಲಂಕಾರ ನಿರ್ಣಯ, ಶಬ್ದಾಲಂಕಾರ ನಿರ್ಣಯ. ಈ 3 ಪರಿಚ್ಛೇದಗಳು ಕವಿರಾಜ ಮಾರ್ಗದಲ್ಲಿ ನೋಡಬಹುದಾದಂತಹ ಪ್ರಮುಖ ಪರಿಚ್ಛೇದಗಳಾಗಿವೆ ಎಂದು ಹೇಳಬಹುದಾಗಿದೆ. ಇದರ ನಂತರದ ಸಾಲುಗಳನ್ನು ನಾವು ನೋಡೋದಾದರೆ, ಕನ್ನಡ ಗಬ್ಬಂಗಳೊಳ್ ನುಡಿಗೆಲ್ಲಂ ಸಲ್ಲದೆ ಕನ್ನಡದೊಳ್, ಹಾಗೂ ಪುರಾಣ ಕವಿಗಳು, ಪೂರ್ವಾಚಾರ್ಯರು, ಪೂರ್ವ ಕಾವ್ಯ ರಚನೆಗಳು, ಕವಿ ಋಷಭರ ಪ್ರಯೋಗಗಳು, ಪುರಾಣ ಕವಿ ಪ್ರಯೋಗಾವಿಲ ಸದ್ಗುಣೋದಯ ಎಂಬಂತಹ ಪದವಾಕ್ಯಗಳು ಕನ್ನಡದಲ್ಲಿ ಕವಿರಾಜ ಮಾರ್ಗಕ್ಕಿಂತ ಪೂರ್ವದಲ್ಲಿಯೇ ಸಾಹಿತ್ಯ ಕೃಷಿ ಅನ್ನೋದು ಹುಲುಸಾಗಿ ಬೆಳೆದಿತ್ತು ಅಥವಾ ಹಸನಾಗಿ ಬೆಳೆದಿತ್ತು ಎನ್ನುವುದನ್ನು ನಾವು ಈ ಸಾಲುಗಳ ಮೂಲಕ ತಿಳಿಯಬಹುದಾಗಿದೆ. ನಂತರದ ಸಾಲುಗಳನ್ನು ನೋಡುವುದಾದರೆ, ಸುಬಟರ್ಗಳ್, ಚೆಲ್ವರ್ಗಳ್, ಗುಣಗಳ್, ಅಭಿಮಾನಿಗಳ್, ಅತ್ಯುನ್ನರ್, ವಿವೇಕ್ಗಳ್ ಈ ನಾಡವರ್ಗಳ್ ಎಂದಿದ್ದಾರೆ. ಇದು ಕನ್ನಡ ನಾಡಿನ ಜನರ ಒಂದು ಬುದ್ಧಿಶಕ್ತಿಯನ್ನು, ಅವರ ತ್ಯಾಗ ಮನೋಭಾವನೆಯನ್ನು
ಹೇಳುವಂತಹ ಒಂದು ಸಾಲು ಎಂದು ತಿಳಿಯಬಹುದಾಗಿದೆ. ನಂತರ ಸಕ್ಕದಮುಂ ಪಾಗದ ಮುಮದಕ್ಕುಂ ಬಗೆದಂತೆ ಸಮರೆ ಪೇವಿಳ್, ಇದು ಬಹಳ ಪ್ರಮುಖವಾದಂತಹ ಒಂದು ಸಾಲು ಎಂದು ಹೇಳಬಹುದು. ನಂತರ ಸಮಸಂಸ್ಕೃತಂಗಳುಳ್ ತಳ್ದಮರ್ದಿರೆ ಕನ್ನಡವ ನೆರೆದು ಪೇಳ್ವೆ, ನೆಗಳ್ದೆರ್ದ ಕನ್ನಡಂಗಳುಳ್ ಅಗಣಿತ ಗುಣವಿದಿತ ಸಂಸ್ಕೃತೋಕ್ತ ಕ್ರಮಮೆಂ ಬಗೆದೊಂದು ಮಾಡಿ. ಹಾಗೆಯೇ ಕವಿರಾಜ ಮಾರ್ಗಕಾರ ಹೇಳ್ತಾನೆ, ಅರಿಸಮಾಸವನ್ನು ಕನ್ನಡದಲ್ಲಿ ಮಾಡಬಾರ್ದು. ಅಂದರೆ ಸಂಸ್ಕೃತ ಮತ್ತು ಕನ್ನಡ ಪದಗಳನ್ನು ಸೇರಿಸಿ ಮಾಡಿದರೆ ಅದು ಅರಿಸಮಾಸವಾಗುತ್ತದೆ. ಹಾಗೆ ಮಾಡಿದರೆ ಅದು ತಪ್ಪು. ಅದಕ್ಕೆ ಒಂದು ಉದಾಹರಣೆಯನ್ನು ಬಳಸಿ ಹೇಳುತ್ತಾನೆ. ಅರಿಸಮಾಸವನ್ನು ಕನ್ನಡದಲ್ಲಿ ಮಾಡಿದರೆ ಹಾಲಿನಲ್ಲಿ ಮಜ್ಜಿಗೆಯ ಹನಿಗಳನ್ನು ಹಾಕಿದಂತಾಗುತ್ತದೆ ಎಂದು ಹೇಳಿದ್ದಾನೆ. ನಂತರ ಅಷ್ಟರ ಸಾಶ್ರಯ ರಸವತ್ತ ಮತಾಗಿರಾಮ್ ಎಂಬಂತಹ 8 ರಸಗಳನ್ನು ಮಾತ್ರ ಇವನು ಹೇಳಿರುವುದು ಬಹಳ ಮುಖ್ಯವಾದಂತಹ ಒಂದು ಅಂಶ ಎಂದು ತಿಳಿಯಬಹುದು. ಕವಿರಾಜ ಮಾರ್ಗಕಾರ ಧ್ವನಿ ಎಂಬುದು ಅಲಂಕಾರಂ ಎಂದು ಹೇಳಿದ್ದಾನೆ. ಅಂದರೆ ಧ್ವನಿ ಎಂಬುದು ಅಲಂಕಾರ ಎಂದು ಹೇಳಿರುವುದನ್ನು ಗಮನಿಸಬಹುದು. ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ದಂಡಿ ಮತ್ತು ಭಾಮಹರಿಬ್ಬರು ಹೇಳದೇ ಇರುವಂತಹ ಒಂದು ಸ್ವತಂತ್ರ ವಾಕ್ಯವನ್ನು ಕವಿರಾಜ ಮಾರ್ಗಕಾರ ಹೇಳಿರುವುದನ್ನು ಗಮನಿಸಬಹುದಾಗಿದೆ. ನಂತರ ಕಸವರಮೆಂಬುದು ನೆರೆ ಸೈರಿಸಲಾರ್ಪುಡೆ ಪರವಿಚಾರಮಂ ಧರ್ಮಮಂ, ಅಂದರೆ ಪರಮತವನ್ನು ಸಹಿಸುವುದಾದರೆ, ಬೇರೆ ಒಂದು ಧರ್ಮವನ್ನು ನಾವು ಸಹಿಸುವುದಾದರೆ ಅದು ಚಿನ್ನದಂತಹ ಗುಣ ಎಂದು ಕವಿರಾಜ ಮಾರ್ಗಕಾರ ಹೇಳಿದ್ದಾನೆ. ಪಾಳೆನಿಲೆ ನೆಗಳೆ ಬಾಳ್ವಿದು ಬಾಳೆಂಬುದು ನಿಕ್ಕುವಂ, ಅಂದರೆ ಕರ್ತವ್ಯ ಧರ್ಮ ನಿಲ್ಲುವಂತೆ ಮಾಡಿ ಬಾಳುವುದೇ ನಿಜವಾದ ಬಾಳು ಎನ್ನುವುದು ಕನ್ನಡಿಗರ ಒಂದು ಕರ್ತವ್ಯ ಪ್ರಜ್ಞೆಯನ್ನು ತೋರಿಸುತ್ತದೆ ಎಂದು ಕವಿರಾಜ ಮಾರ್ಗಕಾರ ಹೇಳಿದ್ದಾನೆ. ದುರ್ಗಸಿಂಹ ಒಂದು ಮಾತನ್ನು ಹೇಳ್ತಾನೆ, ಶ್ರೀ ವಿಜಯ ಕವಿಮಾರ್ಗಂ ಭಾವಿಪ ಕವಿಜನದ ಮನಕ್ಕೆ ಕನ್ನಡಿಯುಂ ಕೈದುಪಿಗೆಯುಂ ಎಂಬ ಮಾತನ್ನು ದುರ್ಗಸಿಂಹ ಕವಿರಾಜದ ಒಂದು ಮಹತ್ವದ ಬಗ್ಗೆ ಹೇಳಿರುವುದನ್ನು ನೋಡಬಹುದು. ಕವಿರಾಜ ಮಾರ್ಗ ಆವೃತ್ತಿಗೆ ಪೀಠಿಕೆಯನ್ನು ಬರೆದಿರುವಂತಹ ಎಂ ವಿ ಸೀತಾರಾಮಯ್ಯನವರು ಹೇಳ್ತಾರೆ, ಕವಿರಾಜ ಮಾರ್ಗಕಾರ ಜೈನ ಧರ್ಮವನ್ನು ಸ್ವೀಕರಿಸಲಿಲ್ಲ. ಅವನು ರಾಷ್ಟ್ರಕೂಟರ ಒಂದು ಆಸ್ಥಾನದಲ್ಲೇ ಇದ್ದಂತಹ ಒಬ್ಬ ವ್ಯಕ್ತಿ ಅಂತ ಎಂ ವಿ ಸೀತಾರಾಮಯ್ಯನವರು ನಿಸ್ಸಂದೇಹವಾಗಿ ಅವನು ಜೈನ ಧರ್ಮವನ್ನು ಸ್ವೀಕರಿಸಿಲ್ಲ ಅಂತ ಹೇಳಿರುವುದನ್ನು ನೋಡಬಹುದು. ಇದರ ಕರ್ತೃ ಶ್ರೀ ವಿಜಯನೇ ಎಂದು ಹೇಳಿದ್ದಾರೆ. ಇನ್ನು ನಾವು ಹೆಚ್ಚಿನ ಮಾಹಿತಿಗೋಸ್ಕರ ನೋಡೋದಾದರೆ ಕವಿರಾಜ ಮಾರ್ಗದ ಮೇಲೆ ಬರೆಯಲಾದಂತಹ ಕೃತಿಗಳು, ಮುಳಿಯ ತಿಮ್ಮಪ್ಪಯ್ಯನವರು ಕವಿರಾಜ ಮಾರ್ಗ ವಿವೇಕ ಎಂಬಂತಹ ಕೃತಿಯನ್ನು ರಚನೆ ಮಾಡಿದ್ದಾರೆ. ಎಂ ಕಲಬುರ್ಗಿಯವರು ಕವಿರಾಜ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ ಎಂಬಂತಹ ಕೃತಿಯನ್ನು ರಚನೆ ಮಾಡಿದ್ದಾರೆ. ಹಾಗೂ ಜಿ ವೆಂಕಟಸುಬ್ಬಯ್ಯ ಇವರು ಕವಿರಾಜ ಮಾರ್ಗದ ಕರ್ತೃ ಎಂಬಂತಹ ಕೃತಿಯನ್ನು ರಚನೆ ಮಾಡಿದ್ದಾರೆ. ಹಾಗಾದರೆ ಇವತ್ತಿನ ತರಗತಿಯಲ್ಲಿ ಪಂಪ ಪೂರ್ವಯುಗದ ಅತ್ಯಂತ ಮುಖ್ಯ ಕವಿಯಾದಂತಹ ಕವಿರಾಜ ಮಾರ್ಗಕಾರನ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಹಾಗಾದರೆ ಇವತ್ತಿನ ತರಗತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ನಮ್ಮ ತರಗತಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಶುಭ ದಿನ. ಧನ್ಯವಾದಗಳು.